ಇರ್ತಾರೆ, ಅಥವಾ ಇಬ್ರು ಹೀರೋ ಒಬ್ರು ಹೀರೋಯಿನ್ ಇರ್ತಾರೆ. ಸೊ ಇದ್ರಲ್ಲಿ 3 ಜನಕ್ಕೂ 3 ಹೀರೋಗಳಿದ್ದಾರೆ. ಇಲ್ಲಿ ಯಾರಾದ್ರೂ ಕವಾಮೆ ಹಡ್ಡಿ ತರ ಬರ್ತಾರ ನಡುವಲ್ಲಿ ಅಂತ? ಕತೆ ಹೋಗ್ತಾ ಹೋಗ್ತಾ ಬದುಕನ್ನ ತಿರುವುಗಳು ಹೇಳಕ್ಕಾಗಲ್ವಲ್ಲ, ಹಂಗೆ ಕತೆನೂ ಅಷ್ಟೇ. ಹೋಗ್ತಾ ಹೋಗ್ತಾ ಇನ್ನೆಲ್ಲೋ ಟರ್ನ್ ತಗೊಳುತ್ತೆ, ಇನ್ಯಾವುದೋ ಪಾತ್ರಕ್ಕೆ ಎಂಟ್ರಿ ಆಗ್ತಿರ್ತವೆ. ಆ, ಅಂದ್ರೆ ರೋಚಕವಾಗಿ ಒಂದು ಕತೆ ಹೇಳಕ್ಕೆ ಏನೇನು ಬೇಕೋ ಅದು ತಾನಾಗಿ ತಂತು ಪಡ್ಕೊಳ್ಳುತ್ತೆ. ಅಂದ್ರೆ ಯಾವುದು ಬಲವಂತವಾಗಿ ಪಿಟ್ ಮಾಡೋಂಥದ್ದಲ್ಲ, ಸಹಜವಾಗಿ. ಎಷ್ಟೋ ಸಲ ಒಂದು ಅದ್ಭುತವಾದ ಕಂಟೆಂಟ್ ಬಂದಾಗ ಕೂಡ ತಲೆಗೆ ಬರೆಯೋಕೆ ಹೋಗಲ್ಲ, ಯಾಕಂದ್ರೆ ಈ ಜರ್ನಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ. ಅದು ಅದು ಪಡ್ಕೊಳ್ಳುತ್ತೆ, ಅದು ತಗೊಳುತ್ತೆ. ಅದೊಂದು ಫಸ್ಟ್ ಟೈಮ್ ಒಂದು ಮಂಗಳವಾರಕ್ಕೆ ಹೋಗಿದೆ. ಸೋಮವಾರದಿಂದ ಹೌದು, ಶುಕ್ರವಾರ ಶನಿವಾರ ಭಾನುವಾರ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗ್ತಿದೆ. ಶನಿವಾರ ಭಾನುವಾರ ಸೋಮವಾರ, ಮಂಗಳವಾರದಿಂದ ಅಂದ್ರೆ ಒಂದು ಚೇಂಜ್ ಮಾಡೋಣ. ಯಾಕೆ ಸೋಮವಾರದಿಂದನೇ ಬರಬೇಕು, ಮಂಗಳವಾರದಿಂದ ಯಾಕೆ ಬರಬಾರ್ದು, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಅದು ಮಂಗಳ ಕಾರ್ಯ, ಅದು ಮಂಗಳವಾರ. ಎಸ್, ಎಕ್ಸಾಕ್ಟ್ಲಿ ಅಂತ ಒಳ್ಳೆ ಮಾತು ಹೇಳಿದ್ರಿ. ರೈಟ್ ಇದ್ದೀರಾ ಅಂತ. ಯಾರು ನಿಮಗೆ ಸೀರಿಯಲ್ ಎಲ್ಲ ಮಾಡೋಕೆ ಇನ್ಸ್ಪಿರೇಷನ್ ಅನ್ನೋದು? ಮ್ಯಾಮ್, ನಾನು ತುಂಬ ಚಿಕ್ಕವನಿಂದನೂ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇತ್ತು. ಬಟ್ ಇನ್ಸ್ಪಿರೇಷನ್ ಅಂದರೆ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಎಲ್ಲರೂ ಇನ್ಸ್ಪಿರೇಷನ್ ಆಗ್ತಾರೆ ನನಗೆ. ಸುದೀಪ್ ಸರ್ ಏನಾದ್ರು ಫಾಲೋ ಅಪ್ ಮಾಡ್ತೀರಾ ಸರ್ ನೀವು? ರಾಮ್ಜಿ ಸರ್ ತುಂಬಾ ನಿಮ್ಮನ್ನ ತುಂಬ ಮಾಡ್ತೀನಿ, ಅವ್ರ ಇಂಟರ್ವ್ಯೂ ಪ್ರತಿಯೊಂದು ನೋಡ್ತೀನಿ ನಾನು.